ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ನ್ಯೂ ಮಾಡೆಲ್ ಡಿಸೈನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಯಾವ ರೀತಿ ಬ್ಲೌಸ್ ಮಾಡೆಲ್ ಬ್ಲೌಸ್ ಅಂತ. ಸೊ ಇವತ್ತು ಆ ರೀತಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ನನಗಿಲ್ಲಿ 35 ಇಂಚು ಬ್ಲೌಸ್ ಮೆಜರ್ಮೆಂಟ್ ಇರೋವಂಥ ಬ್ಲೌಸ್ ಇದೆ. ಇದು ಬಂದು ನೋಡಿ ನಾರ್ಮಲ್ ಬ್ಲೌಸು, ನಾರ್ಮಲ್ ಫ್ರಂಟ್ ರೌಂಡ್ ಇದೆ, ಹಾಗೆ ನಾರ್ಮಲ್ಲು ಫ್ರಂಟಲ್ಲಿ ಶೇಪ್ ತೆಗೆದು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರೋವಂಥ ಬ್ಲೌಸ್ ಇದು. ಬ್ಯಾಕಲ್ಲೂ ಅಷ್ಟೇ, ಇದು ನಾರ್ಮಲ್ ಬ್ಲೌಸು. ಇದರಿಂದ ನಾವು ಬೋಟ್ ನೆಕ್ಗೆ ನಾವು ಕಟಿಂಗ್ನ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಮಾಮೂಲಿ ಅದರಲ್ಲಿ ಅಂದರೆ ತಮ್ಲೈನಲ್ಲಿರೋ ಡಿಸೈನ್ ಪ್ರಕಾರ ಬ್ಯಾಕಲ್ಲಿ ನಮಗೆ ಓಪನ್ ಬರುತ್ತೆ, ಅಂದರೆ ಇಲ್ಲಿ ಗುಂಡಿಪಟ್ಟಿ, ಇಲ್ಲಿ ಹುಕ್ಸುಕ್ ಮತ್ತು ಗುಂಡಿಪಟ್ಟಿ ಕಾಚಪಟ್ಟಿ ಇರೋ ಥರ ಬರುತ್ತೆ, ಮತ್ತು ಮೇಲೂ ಸಹ ಗುಂಡಿಪಟ್ಟಿ ಕಾಚಪಟ್ಟಿ ಇರೋ ಥರ ಬರುತ್ತೆ. ಬಟ್ ಇವ್ರಿಗೆ ಬ್ಯಾಕ್ ಬಟನ್ ಬೇಡ, ಫ್ರಂಟ್ ಬಟನ್ನೇ ಹಾಕಬೇಕು. ಸೊ ಮಾಮೂಲಿ ಫ್ರಂಟ್ ಬಟನ್ನು ವಿತ್ ಮಾಮೂಲಿ ಇದೇನಿದೆ ಶೇಪು ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರೋ ಥರನೇ ಇರಬೇಕು. ಬ್ಯಾಕಲ್ಲಿ ಮಾತ್ರ ಆ ರೀತಿ ಶೇಪ್ ಬೋಟ್ ನೆಕ್ ಜೊತೆಗೆ ಆ ರೀತಿ ಶೇಪ್ ಕೊಟ್ಟು ಮತ್ತು ಪೋಟ್ಲಿನ ನಾವು ಸ್ಟಿಚ್ ಮಾಡಿ, ಮತ್ತು ಇಲ್ಲೂ ಸಹ ಕೆಳಗಡೆ ಪೋಟ್ಲಿನ ಸ್ಟಿಚ್ ಮಾಡಬೇಕಾಗುತ್ತೆ, ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಬನ್ನಿ, ಹಾಗಿದ್ರೆ ನಾರ್ಮಲ್ ಬ್ಲೌಸಿಂದ ಯಾವ ರೀತಿ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡೋದು, ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು, ಎಲ್ಲೆಲ್ಲಿ ಏನೇನು ಚೇಂಜಸ್ನ ಮಾಡ್ಕೊಬೇಕು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಮೊದಲಿಗೆ ಬೆನ್ನು ಉದ್ದ ಬಂದು 13 ಇಂಚಿದೆ. 13 ಇಂಚಿಗೆ ಇಲ್ಲಿ ಮೇಲ್ಗಡೆಯಿಂದ 13 ಇಂಚಿಗೆ ಒಂದು ಮಾರ್ಕ್ ಹಾಕೋ, 13 ಇಂಚು ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ 14ಕ್ಕೆ ಒಂದು ಮಾರ್ಕನ್ನು ಹಾಕೊತೀನಿ. ಮೇಲೆ ಬಾಡಿ ಅಗಲ ನಾವು ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀವ ಅಂತ ನೋಡ್ಕೊಬಿಡಬೇಕು. ಈ ಕಡೆ ನೋಡಿ ಹುಕ್ಪಟ್ಟಿ, ದಾರದ ಪಟ್ಟಿ, ದಾರ ಹಾಕಿರೋ ಕಡೆ 9.5 ಬರ್ತಾ ಇದೆ. ಅದೇ ಈ ಕಡೆ ಹುಕ್ಸ್ ಹಾಕಿರೋ ಕಡೆ 8.75, 8.25 ಮೇಲೆ ಒಂದು ಪಾಯಿಂಟ್ ಬರ್ತಿದೆ ಅಷ್ಟೇ. ಸೊ ಇಂಥ ಕೇಸಲ್ಲಿ ನಮಗೆ ಯಾವುದು ಜಾಸ್ತಿ ಬರ್ತಿರುತ್ತೆ ಅದನ್ನೇ ತೊಗೊಬೇಕು. 9.25ಗೆ ಒಂದು ಮಾರ್ಕಿಂಗು, ಆನಂತರ 2 ಇಂಚಿಗೆ ಒಂದು, ಅಲ್ಲಿ ಎಡ್ಜ್ ಏನಿದೆ ಅದು ಹೊಟ್ಟೋಗುತ್ತೆ. ಈಗ ಇಲ್ಲಿ ಕೆಳಗಡೆ ಸೊಂಟದ ಹತ್ರ ಮಾರ್ಕ್ ಮಾಡೋಕ್ಕೆ ಫುಲ್ಲು ಸೊಂಟದ ಸುತ್ತಳತೆನ ನೋಡ್ಕೊಳ್ಳಿ. $28 ಬರ್ತಾ ಇದೆ. ಅರ್ಧ ಇಂಚ್ ಅಷ್ಟೇ ನಾನು ತೊಗೊಬೇಕು. ಆ ಕಡೆ 28ರಲ್ಲಿ 4ನೇ ಒಂದು ಭಾಗ ಅಂತ ಅಂದರೆ 28ನಲ್ಲಿ ಅರ್ಧ 14, 14ರಲ್ಲಿ ಅರ್ಧ ಅಂದರೆ 7 ಇಂಚು. ಸೊ ಇಲ್ಲಿ 7 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಬೇಕು. ಅದಾದಮೇಲೆ ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೆ 1 ಇಂಚು, ಆನಂತರ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ? ಇದಾದಮೇಲೆ ಈ 35ನೇ ಇಂಚು, 35, 36 ಅಥವಾ 34 ಈ ಥರ ಬಾಡಿ ಮೆಜರ್ಮೆಂಟ್ ಇರೋರಿಗೆ 6ರಿಂದ 6.5 ತನಕ ಶೋಲ್ಡರ್ ಕೊಡಬೇಕು. ನಾನು 6.5 ಈ ಕಡೆ 6.5 ಆದಮೇಲೆ ಈ ಕಡೆ 2 ಇಂಚು ಬಿಟ್ಕೊತೀನಿ ಶೋಲ್ಡರ್ಗೆ, ಅದು 3 ಇಂಚ್ ಬಿಟ್ಕೊತೀನಿ, 2 ಇಂಚ್ ಬರುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ. ಈ ಕಡೆ ಬಂದು 3.25 ಇಂಚ್ ಬರುತ್ತೆ. 6.5 ತೊಗೊಂಡಿದ್ದೀನಲ್ಲ, 3.25 ಕತ್ ಕಡೆಗೆ ಈ ಕಡೆ 3 ಇಂಚನ್ನ ಬಿಟ್ಕೊಂಡಿದ್ದೀನಿ. ಈಗ ಕಂಕ್ಲು ಡೌನಿಂಗ್ ಬಂದು ನಾನೊಂದು 6 ಇಂಚ್ಗೆ ತೊಗೋತೀನಿ. 5.25ಇಂದ 6 ತೊಗೊಬೋದು. ಈಗ ಸದ್ಯಕ್ಕೆ ಫಸ್ಟ್ 5.25ಗೆ ರೌಂಡ್ ಹಾಕಿ ಶೇಪ್ ಕೊಟ್ಟು ಆನಂತರ ನೋಡ್ಕೊತೀನಿ. ವ್ಯತ್ಯಾಸ ಆದರೆ ಇಲ್ಲೊಂಚೂರು ನಾನು ಜಾಸ್ತಿನ ಮಾಡ್ಕೊತೀನಿ. ಈಗ ಈ ಕ್ರಾಸಿಂದ ಒಂದು ಕಾಲ್ಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಕರ್ವ್ ಸ್ಕೇಲ್ನ ಉಪಯೋಗಿಸಿ ಒಂದು ಶೇಪ್ನ ಕೊಡ್ಬೋದು. ಓಕೆನಾ? ಇವಾಗ ಇಲ್ಲಿ ಮೇಲೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು 7.5 ಬರ್ತಾ ಇದೆ. ಸೊ ಸಾಕು ನನಗೆ ಇಷ್ಟು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನಾನು 5.25 ಇಟ್ಕೊಂಡಿದ್ದೀನಿ, ಸಾಕಾಗುತ್ತೆ. 6 ಇಟ್ಕೊಬಿಟ್ಟಿದ್ದಾರೆ, ಜಾಸ್ತಿ ಆಗೋದು ಆವಾಗ ಲೂಸ್ ಬರೋ ಚಾನ್ಸಸ್ ಇರುತ್ತೆ. 5.25 ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಓಕೆನಾ? ಈಗ ನಾನು ಈ ಕಡೆ ಅಂದರೆ ಆ ಡಿಸೈನ್ಗೆ ತಕ್ಕಂಗೆ ಇಲ್ಲಿ ಏನಿದೆ ಹುಕ್ಪಟ್ಟಿ ಇದೆ, ಇಲ್ಲೊಂದು 2ರಿಂದ 3 ಹುಕ್ಪಟ್ಟಿ, ಇಲ್ಲೊಂದು 2ರಿಂದ 3 ಹುಕ್ಪಟ್ಟಿ ಬರುತ್ತೆ. ಬಟ್ ಇವ್ರಿಗೆ ಹುಕ್ಪಟ್ಟಿ ಬೇಡ ಅಂದಿರೋದಕ್ಕೆ ನಾನು ಈ ಕಡೆ ಕ್ಲೋಸ್ನ ಇಟ್ಕೊಂಡಿದ್ದೀನಿ. ನಿಮ್ಗೆ ಹುಕ್ಪಟ್ಟಿ ಬೇಕು ಅಂದರೆ ಇಲ್ಲಿ 1/4 ಇಂಚು
ಇಲ್ಲಿಗೆ ಒಂದು ಸ್ಟಿಚ್ನ ಒಂದು ಲೈನ್ನ ಡ್ರಾ ಮಾಡಿ ಅದರ ನಂತರ ನೀವು ಈ ಮಾರ್ಕಿಂಗ್ಗಳನ್ನ ಮಾಡ್ಕೊಬೇಕಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಹುಕ್ಪಟ್ಟಿ ಬೇಡ ಅಂತ ಅಂದಿರೋದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಅಂತ ಮಾರ್ಕಿಂಗ್ ಅಂತ ಅದನ್ನು ಸಹ ನಾನು ಏನೂ ಮಾಡ್ಕೊಂಡಿಲ್ಲ. ಇವಾಗ ಶೇಪ್ನ ಹಾಕೋತೀನಿ. ಇಲ್ಲಿಂದ ಮೊದಲನೇದಕ್ಕೆ ಒಂದು 4 ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ. ಅದಾದಮೇಲೆ ಅವ್ರದ್ದು ಟೋಟಲ್ ಬೆನ್ನು ಉದ್ದ ಬಂದು ಒಂದು 10 ಇಂಚಿದೆ, 10ವರೆಗೆ ನಾನು ಎಕ್ಸ್ಟೆಂಡ್ ಮಾಡ್ಕೊತೀನಿ ಈ ಡಿಸೈನ್ಗೋಸ್ಕರ. ಅದಾದಮೇಲೆ ನಾನಿಲ್ಲಿ ಇಲ್ಲೂ ಸಹ ಅವ್ರಿಗೆ ಯಾವುದೇ ರೀತಿಯಾಗಿ ಹುಕ್ಪಟ್ಟಿ ದಾರಪಟ್ಟಿ ಏನೂ ಬೇಡ. ಸೊ 1.5 ಇಂಚ್ ಗ್ಯಾಪ್ ಕೊಟ್ಕೊತೀನಿ ಸಾಕು. ಇಲ್ಲಿ ಅರ್ಧ ಇಂಚ್ ಹೋಗಿ ಇನ್ನು ಅರ್ಧ ಇಂಚ್ ಅಷ್ಟೇ ಬೇಕತ್ತೆ. ಯಾಕಂದರೆ ಇಲ್ಲಿ ನಾನು 2 ಇಂಚ್ ಕೊಟ್ಬಿಟ್ರೆ ಈ ಗ್ಯಾಪ್ ಕಮ್ಮಿ ಆಗೋಗ್ಬಿಡುತ್ತೆ. ಅದರಿಂದ ಇದು ಒಂದು 5 ಇಂಚ್, ಒಂದು 5 ಇಂಚಿಗೆ ಇದು ಸರಿ ಹೋಗುತ್ತೆ. ಇಲ್ಲೂ ಸಹ ಒಂದು 3.5 ಇಂಚ್ ಕೊಡ್ಕೊತೀನಿ ಸಾಕು. ಅವ್ರಿಗಂತ ಡೀಪ್ ಬೇಡ. ವಿಡ್ತೇನು ಬೇಡ, ಅದಕ್ಕೋಸ್ಕರ ಇಷ್ಟು ಶೇಪ್ ಕೊಟ್ಟು ಇನ್ನು ಇಲ್ಲಿಂದ ಸ್ಟ್ರೈಟಾಗಿ ಮಾಡಿಕೊಂಡ್ರೆ ಆಯಿತು. ಇಲ್ಲೂ ಅಷ್ಟೇ ನೀಟಾಗಿ ಈ ರೀತಿ ಹೀಗೆ ಒಂದು ಶೇಪ್ನ ಕೊಟ್ಕೊಳ್ಳಿ ಸಾಕು. ನೋಡಿ ಇಷ್ಟೇ. ಇಲ್ಲೆಲ್ಲ ಪೋಟ್ರಿ ಬಟನ್ಸ್ಗಳು ಬರುತ್ತೆ. ಇದು ಒಂದು ಡಿಸೈನ್ನ ಆರಾಮಾಗಿ ಯಾವುದೇ ಬಿಗಿನರ್ಸು ಸುಲಭವಾಗಿ ಕಟಿಂಗ್ ಅಥವಾ ಸ್ಟಿಚಿಂಗ್ ಮಾಡ್ಬೋದು. ಅಷ್ಟು ಸಿಂಪಲ್ಲಾಗಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟ್ ವಿಡಿಯೋ ಬಂದು ಒಂದೇ ಕ್ಲಿಪ್ಪಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದರಿಂದ ನಾನು ಡಿವೈಡ್ ಮಾಡಿ ಹಾಕ್ತೀನಿ. ಸೊ ಒಂದು ವಿಡಿಯೋ ನೋಡಿ ಸುಮ್ಮನೆ ಆಗಿಬಿಡ್ಬೇಡಿ. ಕಂಪ್ಲೀಟ್ 2 ಅಥವಾ 3 ಪಾರ್ಟಲ್ಲಿ ನಾನು ಹಾಕ್ತೀನಲ್ಲ ಅಷ್ಟನ್ನು ನೋಡಿ, ಆವಾಗ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ಇನ್ನು ಕೆಳಗಡೆ ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೋಸ್ಕರ ಇಲ್ಲಿ ಏನಿದೆ ಅಗಲ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಏನಿದೆ ಇವಾಗ 8 ಇಂಚ್ ಇದೆ ಅಲ್ವಾ, ಅದನ್ನು ಆ ರೀತಿ ಅರ್ಧನಾರು ಫೋಲ್ಡ್ ಮಾಡ್ಕೊಂಡು ತೊಗೊಬೋದು. ಇಲ್ಲಾಂದರೆ ಈ ರೀತಿ ಅದನ್ನು ಬಿಟ್ಟು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಯಾವ್ದು ಬರುತ್ತೆ ಅದ್ರ ಕೆಳಗಡೆ ನಮ್ದು ಇಲ್ಲಿ ಬೆನ್ನದು ಡೀಪ್ ಏನಿದೆ ಅಲ್ವಾ ಅದ್ರ ಕೆಳಗಡೆನೇ ನಮ್ಮದು ಎಂಡ್ ಆಗಬೇಕು. ನಾವು ಡಾಟ್ ಹಿಡಿಯೋದು ಈ ಡೀಪ್ ಏನಿದೆ ಅಲ್ಲ ಇದ್ರ ಕೆಳಗಡೆನೇ ಎಂಡ್ ಆಗಬೇಕು ಡಾಟು. ಅದ್ರ ಮೇಲೆ ಬರಬಾರ್ದು. ಅದ್ರ ಮೇಲೆ ಬಂದರೆ ಅದೇನಾಗ್ಬಿಡುತ್ತೆ ಶೇಪ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದರಿಂದ ಅದ್ರ ಕೆಳಗಡೆನೇ ಎಂಡ್ ಆಗೋ ಥರ ನೋಡಿಕೊಂಡು ನೀವು ಡಾಟ್ನ ಹೆಚ್ಚು ಕಮ್ಮಿ ಮಾಡ್ಕೊಬೇಕು. ಮತ್ತು ಡಾಟ್ ಅಗಲ ಬಂದು ಒಂದು ಅರ್ಧ ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ಬ್ಯಾಕ್ದು ಮಾರ್ಕಿಂಗು. ಇವಾಗ ಇಲ್ಲೇನು ನಾನು ಮಾರ್ಕ್ ಮಾಡಿದ್ನಲ್ಲ ಕತ್ತತ್ರ ಅದನ್ನು ಕಟಿಂಗ್ ಮಾಡಿಕೊಂಡು ನಾನು ಕ್ಯಾನ್ವರ್ಸ್ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಅದನ್ನು ಹಾಗೆ ಕಟ್ ಮಾಡಿಕೊಂಡು ಲೈನಿಂಗ್ನಲ್ಲೇ ನಾನು ಟರ್ನ್ ಮಾಡಿಕೊಂಡು ಇದು ಮಾಡ್ಕೊತೀನಿ. ಮತ್ತು ಪೈಪಿಂಗ್ನು ಸಹ ನಾನು ಕೊಡ್ತೀನಿ ಕೆಳಗಡೆದಕ್ಕೆ. ಮತ್ತು ಪೋಟ್ಲಿಗಳನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಕೆಳಗಡೆ ಬರೋ ಪಾರ್ಟ್ಗೆ ನಾನು ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಪೈಪಿಂಗು ಮತ್ತು ಪೋಟ್ಲಿನ ನಾನು ಫಸ್ಟ್ 2 ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಆನಂತರ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊ ಆ ರೀತಿ ಮಾಡೋದ್ರಿಂದ ಅದರದ್ದು ಕೂಳೆ ಎಲ್ಲ ಏನಿರುತ್ತೆ ಸ್ಟಿಚಿಂಗು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯೇ ಸ್ಟಿಚ್ ಮಾಡ್ಕೊಬೇಕು. ಇವಾಗ ನೋಡಿ ಪೈಪಿಂಗ್ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಡೋರಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಉಟ್ಸೆರ್ಗಲ್ಲಿ ಕಟ್ ಮಾಡಿಕೊಂಡು ಅದನ್ನು ಒಂದು 1.5 ಇಂಚ್ ಇಷ್ಟು ಅಗಲಕ್ಕೆ ಉದ್ದಕ್ಕೆ ಎಲ್ಲದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಡಿಸೈನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ, ನೋಡೋರಿಗೆ ಬೋರಿಂಗ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.